ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಹೌಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ತೋರಿಸ್ಕೊಡ್ತಿರೋ ರೆಸಿಪಿ ಇದು ರಾಗಿ ಪೆಸರಟ್ಟು ಅಂತ. ನೀವು ಪೆಸರಟ್ಟು ಅನ್ನೋ ಒಂದು ಹೆಸರು ನಾವು ಕೇಳಿರ್ಬೋದು. ನೀವು ಇದು ಆಂಧ್ರ ಪ್ರದೇಶದ ಒಂದು ಡಿಶ್. ಇದು ಪೆಸರಟ್ಟು ಅಂದರೆ ಹೆಸರು ಕಾಳಿಂದ ಮಾಡೋ ಒಂದು ದೋಸೆ. ನಾನು ಇದಕ್ಕೆ ರಾಗಿನೂ ಕೂಡ ಹಾಕ್ತಾಯಿದ್ದೀನಿ. ಇದು ಒಂದು ರೀತಿ ಯುನೀಕ್ ಆಗಿರೋ ಒಂದು ಟೇಸ್ಟ್ ಇದಕ್ಕಿರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು 1 ಕಪ್ಪು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 1 ಕಪ್ಪು ರಾಗಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಏನಾದರೂ ಗಲೀಜಿದ್ರೆ ತಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೋಬೇಕು. ಒಂದು 2-3 ಸರ್ತಿ ವಾಶ್ ಮಾಡಿಕೊಂಡು ಈ ಥರ ಒಂದು 6 ಗಂಟೆಗಳ ಕಾಲ ನೆನೆಸ್ಕೋಬೇಕಾಗುತ್ತೆ. ಇದು ನೆನೆಸಿದ್ದನ್ನು ನಾನು ಈ ಥರ ರುಬ್ಕೋತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಕೆಲವೊಂದು ಸತಿ ರಾಗಿ ಒಳಗೆ ಗಲೀಜು ಭಾಳ ಇರುತ್ತೆ, ಅದರಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನೋಡಿ ಇದನ್ನು ಈ ಥರ ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಥರ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ಮೂತ್ ಪೇಸ್ಟಾಗಿ ರುಬ್ಕೋಬೇಕು. ನೋಡಿ ಈ ಥರ ಸ್ಮೂತಾಗಿದೆ. ಈಗ ನಾನು ಇದನ್ನು ಹಾಕೋದು ಮರ್ತಿದ್ದೆ. ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಕಬೇಕು, 1 ಇಂಚಿನಷ್ಟು. ಆಮೇಲೆ ಒಂದು 2-3 ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ರುಬ್ಕೋಬೇಕು. ಇದನ್ನು ಮತ್ತೆ ನಾವು 4 to 6 hours ಫರ್ಮೆಂಟ್ ಮಾಡಲೇಬೇಕು. ಫರ್ಮೆಂಟ್ ಮಾಡಿದ್ರೇ ಇದ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಾದ ನಂತರ ಒಂದು ದೊಡ್ಡ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಂತರ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ನೀರು ಹಾಕ್ಕೋಬೇಕಾಗುತ್ತೆ. ಇದು ಭಾಳ ಈ ಥರ ಗಟ್ಟಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಇದು ನೋಡಿ ಈ ಥರ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈ ಥರ ಮೇಲಿಂದ ಹಾಕಿದ್ರೆ ಚೆನ್ನಾಗಿ ನೀರಾಗಿರ್ಬೇಕು. ಈ ಥರ ನೋಡಿ, ಪೋರಿಂಗ್ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಇನ್ನೂ ಸ್ವಲ್ಪ ನೀರನ್ನು ಮಾಡ್ಕೋಬೋದು. ನೋಡಿ ಈ ಥರ ಇದ್ದರೆ ತೆಳ್ಳಗೆ ಹಾಕಿದಾಗ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ. ಇದಕ್ಕೆ ಯಾವುದೇ ರೀತಿಯ ಅಕ್ಕಿ ಅಥವಾ ಏನೇ ಹಾಕೋ ಅವಶ್ಯಕತೆ ಇಲ್ಲ. ಉದ್ದಿನಬೇಳೆ ಏನೂ ಬೇಡ. ಇಷ್ಟಕ್ಕೇ ಇದು ತುಂಬಾ ರುಚಿಯಾಗಿ ಆಮೇಲೆ ಕ್ರಿಸ್ಪಿಯಾಗಿ ಆಗುತ್ತೆ. ನಿಮಗೆ ಎಷ್ಟು ಕ್ರಿಸ್ಪಿ ಬೇಕೋ ಅಷ್ಟು ಕ್ರಿಸ್ಪಿ ಮಾಡ್ಕೋಬೋದು. ನೋಡಿ, ಇವಾಗ ಈ ದೋಸೆನ ಸ್ವಲ್ಪ ನೀರು ಚಿಮ್ಸ್ಕೊಂಡಿದ್ದೀನಿ ನಾನು. ಇದು ಹಂಚಿನ ಮೇಲೆ ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಈ ಥರ ದೋಸೆನ ಹಾಕ್ತಾಯಿದ್ದೀನಿ. ನೋಡಿ, ಇದು ದೋಸೆ ಹಾಕಿದ ನಂತರ ನಾನು ಸ್ವಲ್ಪ ಈರುಳ್ಳಿನ ಮೇಲೆ ಉದಿಸ್ತಾ ಇದ್ದೀನಿ. ಇದು ಈ ಥರನೇ ಪೆಸರಟ್ಟು ಮಾಡೋ ಸ್ಟೈಲೇ ಇದು. ಮೇಲಿಂದ ಈರುಳ್ಳಿನ ಉದುರಿಸ್ತಾರೆ. ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬೋದು, ಇದು ಆಪ್ಷನಲ್, ಬೇಕಾದರೂ ಹಾಕೋಬೋದು. ಸೈಡಿಂದ ಒಂದು ಸ್ವಲ್ಪ ತುಪ್ಪಾರ ಅಥವಾ ಎಣ್ಣೆ ಆದರೂ ಏನಾದರೂ ಹಾಕೋಬೋದು. ನೋಡಿ ಈ ಥರ. ಇದಾದ ನಂತರ ನಾನು ಈಗ ಈರುಳ್ಳಿ ಹಾಕ್ಕೊಂಡಿದ್ದೀನಲ್ಲ, ಇದನ್ನು ಸ್ವಲ್ಪ ಲೈಟಾಗಿ ಹಿಂಗೆ ಪ್ರೆಸ್ ಮಾಡಬೇಕು. ಅಂದರೆ ಈ ಹಿಟ್ಟಿಗೆ ಸ್ವಲ್ಪ ಅಂಟ್ಕೊಳ್ಳುತ್ತೆ. ಈ ಥರ ಪ್ರೆಸ್ ಮಾಡಬೇಕು. ಇದೊಂದು ನೋಡಿ ಈ ಥರ ಕ್ರಿಸ್ಪಿಯಾಗಿ ಆಯ್ತು. ಇವಾಗ ಚೆನ್ನಾಗಿ ನೋಡಿ, ಎಷ್ಟು ಕ್ರಿಸ್ಪಿ ಬೇಕೋ ಅಷ್ಟು ಕ್ರಿಸ್ಪಿ ಮಾಡ್ಕೋಬೋದು ನೀವು. ಈ ಥರ 2 ಕಡೆನೂ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿರೋಂಥ ಇದು ಪೆಸರಟ್ಟು ದೋಸೆ ರೆಡಿಯಾಗಿದೆ. ಇದು ಯುನೀಕಾಗಿ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ. ಆಮೇಲೆ ಇದು ತುಂಬ ಹೆಲ್ತಿಗೆ ಒಳ್ಳೆಯದು. ಈ ರಾತ್ರಿ ಟೈಮಲ್ಲಿ ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಈ ಥರ ಮಾಡ್ಕೋಬೋದು. ನೋಡಿ ಈ ಥರ ಮಾಡ್ಕೊಂಡು ನೋಡಿ. ಆಮೇಲೆ ಸಾಫ್ಟ್ ಇರುತ್ತೆ, ಕ್ರಿಸ್ಪಿನೂ ಇರುತ್ತೆ. ಹೀಗಾಗಿ ತಿನ್ನೋಕ್ಕೆ ರುಚಿಕರವಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಈ ಥರ ಮಾಡ್ಕೊಂಡು ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.